ಪಶ್ಚಿಮ ಘಟ್ಟದ ಹಸಿರು ಹೊನಲಿನಲ್ಲಿ ಅರಬ್ಬಿ ಸಮುದ್ರದ ಅಂಚಿನಲ್ಲಿ ಹೊಳೆಯುವ ಪ್ರಕೃತಿಯ ಒಂದು ಅಮೂಲ್ಯ ಕವನ, ಅದೇ ಹೊನ್ನಾವರ. ಇಲ್ಲಿ ಹರಿಯುವ ಶರಾವತಿ ನದಿ ಸಮುದ್ರ ಸೇರುವ ಮುನ್ನ ತನ್ನ ಹೆಜ್ಜೆಗಳನ್ನು ನಿಧಾನಗೊಳಿಸಿ ಸ್ವರ್ಗದಂತ ಇನ್ನೀರಿನ ಲೋಕವನ್ನೇ ಸೃಷ್ಟಿಸುತ್ತದೆ. ಆದರೆ ಇಲ್ಲಿ ಆಶ್ಚರ್ಯಪಡಿಸುವುದು ಕೇವಲ ಪ್ರಕೃತಿ ಮಾತ್ರವಲ್ಲ, ನೀರಿನ ಮೇಲೆ ಸಾಗುವ ಜೀವನ. ಬೆಳಗಿನ ಮಂಜಿನ ನಡುವೆ ನಿಧಾನವಾಗಿ ಸಾಗುವ ದೋಣಿಗಳು, ಮೀನುಗಾರರ ಜೀವನ ಮತ್ತು ನೀರಿನ ಮೇಲೆ ಬೆಳೆದಿರುವ ಒಂದು ಸರಳ ಲೋಕ. ಇಲ್ಲಿನ ಹಲವರ ಮನೆಗೆ ದಾರಿ ರಸ್ತೆಯಲ್ಲ, ದೋಣಿ. ಶಾಲೆಗೆ ಹೋಗಲು, ಕೆಲಸಕ್ಕೆ ಹೋಗಲು, ದೈನಂದಿನ ಬದುಕಿನ ಪ್ರತಿಯೊಂದು ಹೆಜ್ಜೆಯೂ ಈ ನೀರಿನ ದಾರಿಯಲ್ಲೇ ಸಾಗುತ್ತದೆ. ನೂರಾರು ಸಣ್ಣ ದ್ವೀಪಗಳು, ಹಸಿರು ಮ್ಯಾಂಗ್ರೋವ್ ಕಾಡುಗಳು ಮತ್ತು ನಿಶ್ಚಲ ನೀರಿನಲ್ಲಿ ಪ್ರತಿಬಿಂಬಿಸುವ ಆಕಾಶ, ಇದು ಪ್ರಕೃತಿಯೇ ಬರೆದಿರುವ ಒಂದು ಅದ್ಭುತ ಚಿತ್ರ. ಬೆಳಗಿನ ಸೂರ್ಯೋದಯದಲ್ಲಿ ನೀರಿನ ಮೇಲೆ ಚೆಲ್ಲುವ ಬಂಗಾರದ ಕಿರಣಗಳು, ದೋಣಿಯಲ್ಲಿ ಸಾಗುವ ಪ್ರತಿಯೊಂದು ಕ್ಷಣ ಮನಸ್ಸಿಗೆ ಒಂದು ಧ್ಯಾನದಂತೆ ಅನಿಸುತ್ತದೆ. ಸುಮಾರು 1.5 ಕಿಲೋಮೀಟರ್ ಉದ್ದದ ಶರಾವತಿ ಮ್ಯಾಂಗ್ರೋವ್ ವಾಕ್ವೇ ಪ್ರಕೃತಿಯ ಮಧ್ಯೆ ನಡೆಯುವ ಅಪರೂಪದ ಅನುಭವವನ್ನು ನೀಡುತ್ತದೆ. ಪಕ್ಷಿಗಳ ಮಧುರ ಕೂಗು, ನೀರಿನ ಮೃದುವಾದ ತರಂಗಗಳು ಮತ್ತು ಸಮುದ್ರದ ಗಾಳಿ ಇವೆಲ್ಲವೂ ಸೇರಿ ಹೇಳುವ ಮಾತೊಂದೇ, ಪ್ರಕೃತಿಯ ಬದುಕು ಇದೆ ಎಂದು. ಶರಾವತಿ ಹಿನ್ನೀರಿನ ಈ ಸ್ವರ್ಗ ಕರ್ನಾಟಕದ ಹೆಮ್ಮೆ, ಅದೇ ನಮ್ಮ ಹೊನ್ನಾವರ.